ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮುಂದುವರಿದ, ಅಂದರೆ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ವ್ಯಾಸ ಶುಕ ಸಂವಾದದಲ್ಲಿ ಜ್ಞಾನದ ಮೇಲ್ಮೆ ಎಂಬ 241ನೆಯ ಅಧ್ಯಾಯಕ್ಕೆ ಸ್ವಾಗತ. ಉತ್ತಮ ವರ್ಣದವನು ವೇದೋಕ್ತವಾದ ತ್ರಯಿ ಎಂಬ ವಿದ್ಯೆಯನ್ನು, ಅದರ ಅಂಗಗಳನ್ನು ಅಧಿಕರಿಸಬೇಕು. ಅವನು ಷಟ್ಕರ್ಮ ನಿರತನಾಗಿ ಋಕ್ಕು, ಯಜಸ್ಸು, ಸಾಮ, ಅಥರ್ವಣಗಳೆಂಬ 4 ವೇದಗಳನ್ನು ಅಕ್ಷರಶಃ ಅನುಸರಿಸಿ ನಡೆಯಬೇಕು. ಆ ಷಟ್ಕರ್ಮಗಳಲ್ಲಿಯೂ 4 ವೇದಗಳ ಪ್ರತ್ಯಕ್ಷರಗಳಲ್ಲಿಯೂ ಭಗವಂತನು ನೆಲೆಗೊಂಡಿರುವನು. ವೇದ ಪಾರಂಗತರು, ಅಧ್ಯಾತ್ಮ ವಿದ್ಯೆಯಲ್ಲಿ ನಿಷ್ಠೆಯುಳ್ಳವರು, ಜ್ಞಾನವಂತರು, ಸತ್ವನಿಷ್ಠರು ಆದ ಮಹಾಭಾಗ್ಯವಂತರೇ ಪ್ರಾಣಿಗಳ ಸೃಷ್ಟಿ ಪ್ರಳಯಗಳ ತತ್ವವನ್ನು ತಿಳಿಯಬಲ್ಲರು. ಬ್ರಾಹ್ಮಣನು ವೇದ ವಿಹಿತಗಳಾದ ಧರ್ಮಗಳಲ್ಲಿಯೇ ವರ್ತಿಸಬೇಕು. ಶಿಷ್ಟರ ಕ್ರಿಯೆಗಳನ್ನು ಆಚರಿಸಬೇಕು. ಯಾವ ಭೂತಗಳಿಗೂ ಕೇಡಿಲ್ಲದಂತೆ ತನ್ನ ಜೀವನವನ್ನು ಸಾಗಿಸಬೇಕು. ಸಜ್ಜನರಿಂದ ಶಾಸ್ತ್ರಜ್ಞಾನವನ್ನು ಪಡೆದು ತನಗೆ ವಿಹಿತವಾದ ಧರ್ಮವನ್ನೇ ನಡೆಸುತ್ತಾ ಸತ್ವ ಗುಣವನ್ನು ಹಿಡಿದೇ ಸಕಲ ಕರ್ಮಗಳನ್ನು ನಡೆಸುತ್ತಿರಬೇಕು. ಗೃಹಸ್ಥನಾಗಿದ್ದರೂ ಬ್ರಾಹ್ಮಣನು ಮೇಲೆ ಹೇಳಿದ ಕರ್ಮಗಳನ್ನು ತಪ್ಪಬಾರದು. ಪಂಚಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಬೇಕು. ಧೃತಿ, ಅಪ್ರಮಾದ, ದಮೆ, ಧರ್ಮಜ್ಞತೆ, ಆತ್ಮಶುದ್ಧಿ ಈ ಗುಣಗಳುಳ್ಳವನಾಗಿ ಕ್ರೋಧ, ಹರ್ಷ, ಮದಾದಿ ದುರ್ಗುಣಗಳು ಇಲ್ಲದಿರಬೇಕು. ಅಂತಹ ಬ್ರಾಹ್ಮಣನು ಎಂದಿಗೂ ಅಧೋಗತಿಗೆ ಈಡಾಗನು. ದಾನ, ಅಧ್ಯಯನ, ತಪಸ್ಸು, ಯಜ್ಞ, ಲಜ್ಜೆ, ರುಜುತ್ವ, ದಮವೆಂಬಿವುಗಳು ಬ್ರಾಹ್ಮಣನ ತೇಜಸ್ಸನ್ನು ಹೆಚ್ಚಿಸುವವು, ಪಾಪಗಳನ್ನು ನಿವಾರಿಸುವವು. ಬುದ್ಧಿಮಂತನಾದ ಬ್ರಾಹ್ಮಣನು ಮಿತಾಹಾರಿಯಾಗಿ ಜಿತೇಂದ್ರಿಯನಾಗಿ ಕಾಮ ಕ್ರೋಧಗಳನ್ನು ಜಯಿಸಿ ಪಾಪಗಳನ್ನು ನೀಗಿ ಬ್ರಹ್ಮ ಪ್ರಾಪ್ತಿಗೆ ಯತ್ನಿಸಬೇಕು. ಅಗ್ನಿಮುಖನಾಗಿ ದೇವತೆಗಳನ್ನು ಪೂಜಿಸಬೇಕು. ಪ್ರಿಯವನ್ನು ಆಡಬಾರದು, ಹಿಂಸೆ ಮಾಡಬಾರದು. ಬ್ರಾಹ್ಮಣನಿಗೆ ಇವೆಲ್ಲ ಪುರಾತನ ವಿಧಿಗಳಾಗಿ ನಿಯಮಿಸಲ್ಪಟ್ಟಿವೆ. ಅವನು ಜ್ಞಾನಕ್ಕಾಗಿ ಕರ್ಮಗಳಲ್ಲಿ ಪ್ರವರ್ತಿಸಬೇಕು. ಕರ್ಮಗಳಿಂದ ಅವನಿಗೆ ಆ ಸಿದ್ಧಿಯುಂಟು. ಸಂಸಾರವೆಂಬುದು ಒಂದು ದೊಡ್ಡ ಮಹಾ ಸಮುದ್ರವು. ಪಂಚೇಂದ್ರಿಯಗಳೆಂಬ ಜಲದಿಂದಲೂ, ಲೋಭವೆಂಬ ತೀರದಿಂದಲೂ, ಕೋಪವೆಂಬ ಕೆಸರಿನಿಂದಲೂ ಕೂಡಿ ದಾಟುವುದಕ್ಕಾಗಲಿ ಎದುರಿಸುವುದಕ್ಕಾಗಲಿ ಸಾಧ್ಯವಿಲ್ಲದ ಆ ಮಹಾಸಾಗರವನ್ನು ಕೂಡ ಬುದ್ಧಿಶಾಲಿಯಾದವನು ಅನಾಯಾಸವಾಗಿ ದಾಟಬಲ್ಲನು. ಎಲ್ಲವನ್ನೂ ಮೋಹಗೊಳಿಸತಕ್ಕದು, ದುರ್ನಿವಾರ್ಯವೂ ಪ್ರಬಲವೂ ಆದ ಕಾಲವು ಯಾವಾಗಲೂ ಎಚ್ಚರ ತಪ್ಪದೆ ವರ್ತಿಸುತ್ತಿರುವುದು. ವಿಧಿ ನಿಯಮಿತವಾದ ಆ ಕಾಲವು ತನ್ನನ್ನು ಎದುರು ನೋಡುತ್ತಾ ನಿಂತಿರುವುದನ್ನು ಬುದ್ಧಿಶಾಲಿಯಾದವನು ತಿಳಿದುಕೊಳ್ಳಬೇಕು. ಕಾಲವೆಂಬ ಮಹಾನದಿಯಲ್ಲಿ ಸಂವತ್ಸರಗಳೇ ದಟ್ಟವಾದ ಸುಳಿಗಳು, ಮಾಸಗಳೇ ಅಲೆಗಳು, ಋತುಗಳೇ ಅದರ ವೇಗವು, ಪಕ್ಷಗಳು ಅದರ ಪಾಚಿಗಳು, ನಿಮಿಷೋನ್ಮೇಷಗಳೇ ನೊರೆಗಳು, ಹಗಲು ರಾತ್ರಿಗಳೇ ಅದರ ಪ್ರವಾಹ ಜಲವು, ಕಾಮಗಳೇ ಭಯಂಕರಗಳಾದ ಮೊಸಳೆಗಳು, ವೇದಗಳು ಯಜ್ಞಗಳು ಅದರೊಳಗಿನ ದೋಣಿಗಳು, ಧರ್ಮಗಳೇ ಅದರೊಳಗಿನ ದ್ವೀಪಗಳು, ಅರ್ಥ ಕಾಮಗಳೆರಡು ಅದರ ಮೊರೆತಗಳು, ಸತ್ಯ ಮೋಕ್ಷಗಳೆಂಬುವು ಅದರ ತೀರಗಳು, ಹಿಂಸೆ ಎಂಬುದು ಆ ಪ್ರವಾಹದಿಂದ ಸೆಳೆಯಲ್ಪಡುವ ಮರದ ದಿಂಡು, ಯುಗಗಳೇ ಅದರ ನಡುವೆ ಇರುವ ದೊಡ್ಡ ಮಡುಗಳು. ಇಂತಹ ಅಂಗಗಳುಳ್ಳ ಕಾಲವೆಂಬ ಮಹಾನದಿಯು ಬ್ರಹ್ಮನಂತೆ ತನ್ನ ಉತ್ಪತ್ತಿ ಮೂಲವೇ ತಿಳಿಯದ ಹಾಗೆ ಬ್ರಹ್ಮ ಸೃಷ್ಟಗಳಾದ ಭೂತಗಳನ್ನೆಲ್ಲ ಎಡೆಬಿಡದೆ ಯಮಸದನಕ್ಕೆ ಸೆಳೆದುಕೊಂಡು ಹೋಗುತ್ತಿರುವುದು. ಬುದ್ಧಿಯೂ ಧೈರ್ಯವೂ ಉಳ್ಳವರು ತಮ್ಮ ಪ್ರಜ್ಞೆ ಎಂಬ ತೆಪ್ಪದಿಂದ ಆ ನದಿಯನ್ನು ದಾಟಬಲ್ಲರು. ಅಂತಹ ತೆಪ್ಪವಿಲ್ಲದ ಮೂಢರು ಅದರಲ್ಲಿ ಬಿದ್ದ ಮೇಲೆ ಹೇಗೆ ತಾನೇ ತಪ್ಪಿ ಬರುವರು? ಪ್ರಾಜ್ಞನು ಒಂದೊಂದರ ಗುಣದೋಷಗಳನ್ನು, ತ್ಯಾಜ್ಯಗಳನ್ನು ದೂರದೃಷ್ಟಿಯಿಂದಲೇ ನೋಡಬಲ್ಲನು. ಚಂಚಲ ಮನಸ್ಕನು, ಅಲ್ಪ ಬುದ್ಧಿಯುಳ್ಳವನು, ಕಾಮಾತ್ಮಕನಾದುದರಿಂದ ಯಾವಾಗಲೂ ಸಂಶಯಗ್ರಸ್ತನಾಗಿರುವನು. ಅಂತಹ ಸಂಶಯವನ್ನು ದಾಟಲು ಪ್ರಾಜ್ಞನಲ್ಲದವನಿಗೆ ಸಾಧ್ಯವಲ್ಲ. ಸಂಶಯಾತ್ಮಕನು ಯಾವ ಪ್ರಯತ್ನವನ್ನು ಮಾಡದೆ ಸುಮ್ಮನಿರುವುದರಿಂದ ಅವನ ಕೋರಿಕೆ ಏನು ಕೈಗೂಡದು. ಪ್ರಜ್ಞೆ ಎಂಬ ತೆಪ್ಪವೂ ಇಲ್ಲದೆ ಮಹಾದೋಷಗಳೆಂಬ ದೊಡ್ಡ ಭಾರವನ್ನು ಹೊತ್ತುಕೊಂಡು ಹೋಗುವವನು ಕಾಲವೆಂಬ ಪ್ರವಾಹದಲ್ಲಿ ಮುಳುಗಿ ಹೋಗುವುದೇನು ಆಶ್ಚರ್ಯವಲ್ಲ. ಜ್ಞಾನಿಯಾದರೂ ಕಾಮವೆಂಬ ಮೊಸಳೆಯ ಬಾಯಿಗೆ ಸಿಕ್ಕಿದ ಮೇಲೆ ಅದರಿಂದ ತಪ್ಪಿಸಿಕೊಳ್ಳಲಾರನು. ಆದುದರಿಂದ ತಾನು ಆ ಕಾಲ ನದಿಯಲ್ಲಿ ಮುಳುಗದ ಹಾಗೆ ನೋಡಿಕೊಳ್ಳಬೇಕಾದುದು ವಿದ್ವಾಂಸನ ಕರ್ತವ್ಯವು. ಶುದ್ಧವಾದ ಬ್ರಹ್ಮ ಜ್ಞಾನವುಳ್ಳವನು ಆ ನದಿಯಲ್ಲಿ ಮುಳುಗಲಾರನು.
ಉತ್ತಮ ಕುಲದಲ್ಲಿ ಹುಟ್ಟಿ ಹುಟ್ಟಿ ಅಧ್ಯಯನ, ಯಜನ, ದಾನಗಳೆಂಬ 3 ಕರ್ಮಗಳನ್ನು ಮಾತ್ರ ಹಿಡಿದು ಅಧ್ಯಾಪನ, ಯಾಜನ, ಪ್ರತಿಗ್ರಹಗಳೆಂಬ ಬೇರೆ 3 ಕರ್ಮಗಳನ್ನು ಬಿಟ್ಟಿರತಕ್ಕವನು ಪ್ರಯತ್ನದಿಂದ ಆ ಮಹಾನದಿಯಲ್ಲಿ ಮುಳುಗದಂತೆ ತೇಲಬಹುದು. ಪ್ರಜ್ಞೆ ಎಂಬ ತೆಪ್ಪದಿಂದ ಅದನ್ನು ದಾಟಲೂಬಹುದು. ನಡತೆಯಲ್ಲಿ ಶುದ್ಧನು, ದಾಂತನು, ವೃತನಿಷ್ಠನು, ಜಿತೇಂದ್ರಿಯನು ಆದ ಪ್ರಾಜ್ಞನು ಇಹಪರಗಳೆರಡರಲ್ಲಿಯೂ ಸಿದ್ಧಿಯನ್ನು ಹೊಂದುವನು. ಗೃಹಸ್ಥನಾದ ಬ್ರಾಹ್ಮಣನು ಕ್ರೋಧ, ಅಸೂಯೆಗಳನ್ನು ಬಿಟ್ಟು ಪೂರ್ವೋಕ್ತ ಧರ್ಮಗಳಲ್ಲಿ ವರ್ತಿಸುತ್ತಾ ಪಂಚಯಜ್ಞಗಳಿಂದ ದೇವತೆಗಳನ್ನು, ಪಿತೃಗಳನ್ನು, ಅತಿಥಿಗಳನ್ನು ಆರಾಧಿಸಿ ಆ ಶೇಷವನ್ನು ಅಂದರೆ ವಿಘಸವನ್ನು ಭುಜಿಸಬೇಕು. ಸಜ್ಜನರು ಧರ್ಮದಲ್ಲಿ ಇರಬೇಕು, ಶಿಷ್ಟಾಚಾರಗಳನ್ನೇ ಅನುಸರಿಸಬೇಕು. ಯಾವ ಭೂತಗಳಿಗೂ ಕೇಡಾಗದಂತೆ ನಿಂದ್ಯವಲ್ಲದ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು. ಬ್ರಾಹ್ಮಣನು ವೇದಗಳಲ್ಲಿಯೂ ಇತರ ವಿಜ್ಞಾನಗಳಲ್ಲಿಯೂ ನಿಪುಣನಾಗಿ ಸ್ವಧರ್ಮಗಳನ್ನು ಬಿಡದೆ, ಧರ್ಮ ಸಂಕರಕ್ಕೆ ಅವಕಾಶ ಕೊಡದೆ, ವೇದೋಕ್ತ ವಿಧಿಗಳನ್ನು ನಡೆಸುತ್ತಾ ಶ್ರದ್ಧೆ, ಶಾಂತಿ ಈ ಗುಣಗಳುಳ್ಳವನಾಗಿ ಧರ್ಮ ಧರ್ಮ ತಾರತಮ್ಯಗಳನ್ನು ಅರಿತವನಾಗಿದ್ದರೆ ಅಂತಹವನು ಕಷ್ಟಗಳನ್ನೆಲ್ಲ ದಾಟುವನು. ಧೀರನು, ಪ್ರಮತ್ತನು, ದಾಂತನು, ಧರ್ಮಜ್ಞನು, ಆತ್ಮವಂತನು, ಕಾಮಾದಿ ಷಡ್ವರ್ಗವನ್ನು ಜಯಿಸಿದವನು ಆದ ಬ್ರಾಹ್ಮಣನು ಎಂದಿಗೂ ಅಧೋಗತಿಗೆ ಈಡಾಗನು. ಇದೇ ಬ್ರಾಹ್ಮಣರಿಗೆ ವಿಹಿತವಾದ ಪುರಾತನ ಧರ್ಮಗಳು. ಬ್ರಾಹ್ಮಣನು ಜ್ಞಾನವೃದ್ಧಿಗಾಗಿ ಪ್ರಯತ್ನಿಸುತ್ತಾ ಅದಕ್ಕೆ ತಕ್ಕ ವೈದಿಕ ಕರ್ಮಗಳನ್ನೇ ನಡೆಸಬೇಕು. ಹೀಗೆ ಮಾಡುವುದರಿಂದ ಅವನು ಎಲ್ಲ ವಿಧದಲ್ಲಿಯೂ ಸಿದ್ಧಿ ಹೊಂದುವನು. ಜ್ಞಾನ ಪರಿಪಾಕವಿಲ್ಲದವನು ಧರ್ಮವನ್ನೇ ಮಾಡಲು ಯತ್ನಿಸಿದರೂ ಅಧರ್ಮದಲ್ಲಿ ಬೀಳುವನು. ಅಧರ್ಮವೆಂದು ಧರ್ಮವೆಂದು ತಿಳಿದು ಅಧರ್ಮಕ್ಕೆ ಸಮಾನವಾದ ಕಾರ್ಯವನ್ನೇ ಮಾಡುವನು. ಧರ್ಮ ಭ್ರಾಂತಿಯಿಂದ ಅಧರ್ಮವನ್ನು, ಅಧರ್ಮವೆಂದು ತಿಳಿದು ಧರ್ಮವನ್ನು ಮಾಡುವನು. ಅಂತಹವರಿಬ್ಬರು ಬಾಲಿಶರೇ. ಈ ಧರ್ಮ ಸೂಕ್ಷ್ಮಗಳನ್ನು ಅರಿಯದ ಪುರುಷನು ತಿರುಗಿ ತಿರುಗಿ ಜನನ ಮರಣ ರೂಪವಾದ ಸಂಸಾರದಲ್ಲಿಯೇ ತೊಳಲುತ್ತಿರಬೇಕಾಗುವುದು. ಇದು 241ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.